ಈ ಕಾರ್ಯಕ್ರಮದಲ್ಲಿ ಇರುವ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ, ಪ್ರಾಧ್ಯಾಪಕೇತರ ಬಂಧುಗಳೇ, ವಿಶೇಷವಾಗಿ ಈ ಸಂಭ್ರಮಾಚರಣೆಯಲ್ಲಿ ನಿವಾಸ ಬಂದಿದ್ದಾರೆ DS ಪಾಟೀಲ್ ಅವರು ಮತ್ತು BB ಬಿರಾದಾರವರು, ಮಹಾವಿದ್ಯಾಲಯದ ಶಿಕ್ಷಕ ವಿದ್ಯಾರ್ಥಿನಿಯರೇ, ನಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಿಮಗೆಲ್ಲ ಗೊತ್ತಿದೆ, ಇವತ್ತಿನ ಈ ಸಂಭ್ರಮಾಚರಣೆ ಹಿಂದೆ ಎಷ್ಟೊಂದು ಜನರ ತ್ಯಾಗ ಇದೆ, ಎಷ್ಟೊಂದು ಜನರ ಬದುಕಿನ ಸಮರ್ಪಣೆ ಇದೆ ಅನ್ನೋದನ್ನು. ಅದಕ್ಕೆ ನಾವೆಲ್ಲ ಇವತ್ತು ವಿಕಸಿತ ಭಾರತದಲ್ಲಿದ್ದೀವಿ. ಈ ವಿಕಸಿತ ಭಾರತ ಎಷ್ಟು ಅಭಿವೃದ್ಧಿಯ ಸಂಕೇತಗಳನ್ನು ತಿಳಿಸ್ತಾ ಇದೆ ಅನ್ನೋದಕ್ಕೆ ಈ ವರ್ಷದ ಧ್ಯೇಯ ಬಹಳಷ್ಟು ಸುವ್ಯವಸ್ಥಿತವಾಗಿರುವಂತಹ ಒಂದು ಧ್ಯೇಯ, ವಿಕಸಿತ ಭಾರತ, ಸುರಕ್ಷಿತವಾಗಿ ಮತ್ತು ಸುಸ್ಥಿರವಾದ ಭಾರತವನ್ನು ಕಟ್ಟುವಂತಹ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೀವಿ. ಅದಕ್ಕಾಗಿ ಹರ್ ಘರ್ ತಿರಂಗಾ ಅಭಿಯಾನವನ್ನು ಎಲ್ಲರಿಗೂ ತಲುಪುವಂತೆ ಯೂನಿಟಿ, ಪವರ್ ಆಫ್ ಯೂನಿಟಿಯನ್ನು ತೋರಿಸಲಿಕ್ಕೆ ಮಾಡಿರುವಂತಹ ಹೊಸ ಅಭಿಯಾನ. ಎಷ್ಟೆಲ್ಲ ಭಾರತದ ಅಭಿವೃದ್ಧಿಗಳು ಸ್ವತಂತ್ರ ನಂತರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗಿದ್ದರೂ ಕೂಡ ನಾವಿವತ್ತು ಇನ್ನೂ ಕೆಲವೊಂದು ಕ್ಷೇತ್ರದಲ್ಲಿ ಆ ಹೆಚ್ಚುವರಿಯನ್ನು, ಆ ಗಣನೀಯವಾದ ಅಭಿವೃದ್ಧಿಯನ್ನು ನೋಡ್ತಾ ಇಲ್ಲ. ನಾವು ಬಹಳಷ್ಟು ಆರ್ಥಿಕ ಭದ್ರತೆಯ ಕ್ಷೇತ್ರದಲ್ಲಿ ನೋಡಿದರೆ ಇವತ್ತು ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವಲ್ಲಿ ಆರ್ಥಿಕ ಭದ್ರತೆ ಬಹಳಷ್ಟು ಜಾಸ್ತಿ ಆಗಿದೆ. ನಿಮಗೆಲ್ಲ ಗೊತ್ತಿರುವಂಗೆ ಸ್ಟಾರ್ಟಪ್ ಸಂಸ್ಕೃತಿ ಉತ್ತೇಜನಗೊಳ್ತಾ ಇದೆ. ಎಷ್ಟು ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಎಲ್ಲ ಸ್ಟಾರ್ಟಪ್ ಕಂಪನೀಸ್ ಬರ್ತಾ ಇದೆ. ಪ್ರಸ್ತುತವಾಗಿ ಮೆಟ್ರೋಪಾಲಿಟನ್ ಸಿಟೀಸೇ ಏನಾಗ್ಬಿಟ್ಟಿವೆ ಅಂದರೆ ಟೆಕ್ ಹಬ್ಸ್ ಆಗಿ ಕನ್ವರ್ಟ್ ಆಗ್ತಾ ಇವೆ, ಪರಿವರ್ತನೆಗೊಳ್ತಾ ಇದೆ. ಅದರ ಮೂಲ ಉದ್ದೇಶ ಇಷ್ಟೇ, ಒಂದು ಆರ್ಥಿಕ ಭದ್ರತೆಯನ್ನು ಕಾಯ್ದುಕೊಂಡು ಹೋಗುವುದು, ಉದ್ಯೋಗಾವಕಾಶಗಳನ್ನು ಮಾಡಿಕೊಡೋದು. ನಮ್ಮ ಶಿಕ್ಷಣದ ಕ್ಷೇತ್ರದಲ್ಲಿ, ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದೊಂದು ದಿವಸ ಶಿಕ್ಷಣ ಎಲ್ಲರಿಗಾಗಿ ಅನ್ನುವಂತಹ ಉದ್ದೇಶ ಇಂದು ಡಿಜಿಟಲ್ ಮಾರ್ಗದ ಮೂಲಕ ಆ ಉದ್ದೇಶವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಬಹಳಷ್ಟು ಪ್ಲ್ಯಾಟ್ಫಾರ್ಮ್ಗಳು ಬರ್ತಾ ಇವೆ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇವೆ. ಇದು ಒಂದು ಕಡೆಗಾದ್ರೆ ದೇಶದ, ರಾಷ್ಟ್ರದ ಪ್ರಗತಿ, ಮಹಿಳೆಯ ಸಬಲೀಕರಣ ಮತ್ತು ಮಹಿಳೆಯ ಸಮಾನತೆ ಕುರಿತಾಗಿ ಬಹಳಷ್ಟು ದಿಟ್ಟ ಹೆಜ್ಜೆಯನ್ನು ರಾಷ್ಟ್ರ ಇಡ್ತಾ ಇದೆ ಅನ್ನೋದಕ್ಕೆ ನಮಗೆಲ್ಲರಿಗೂ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಇನ್ನೊಂದು ಮಹತ್ತರವಾಗಿರುವಂತಹ ಒಂದು ಬೆಳವಣಿಗೆ, ಅಭಿವೃದ್ಧಿ ಅಂತಂದರೆ ಒಂದು ಬ್ಲಾಕ್ ಚೈನ್ ಪ್ಲಾನಿಂಗ್ ಅನ್ನುವಂತಹ ತಂತ್ರಜ್ಞಾನ ವಿತರಣೆ ಆಗ್ತಾ ಇದೆ. ಏನು ಈ ಪ್ಲಾನಿಂಗು ಅಂತಂದರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಪಾರದರ್ಶಕತೆಯನ್ನು ಎತ್ತಿ ಹಿಡಿಯುವಂಥ, ಆ ಕ್ಷೇತ್ರದ ಸುರಕ್ಷತೆಯನ್ನು ಮಾಡುವಂಥ, ಕಾರ್ಯಕ್ಷಮತೆಯನ್ನು ಉತ್ತೇಜನಗೊಳಿಸುವಂಥ ಬ್ಲಾಕ್ ಚೈನಿಂಗ್ ಒಂದು ಪ್ಲಾನಿಂಗನ್ನು ನಾವು ಎಲೆಕ್ಷನ್ ಸಿಸ್ಟಮ್ನಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಅಳವಡಿಕೆಯಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಗುಣಾತ್ಮಕ ಮತ್ತು ಪಾರದರ್ಶಕ ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ. ಇದನ್ನೇ ನಾವು ಕ್ರೀಡಾ ಕ್ಷೇತ್ರದಲ್ಲಿ ತೆಗೆದುಕೊಂಡರೆ ಭಾರತೀಯರು ಬಹಳಷ್ಟು ಹೆಮ್ಮೆ ಪಡುವಂತಹ ಸಾಧನೆ ಕ್ರೀಡಾ ಕ್ಷೇತ್ರದಲ್ಲಿ. ಸದ್ಯಕ್ಕೆ ಕ್ರೀಡಾ ಕ್ಷೇತ್ರದಲ್ಲಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತ ಹೇಳಿ ಹೊಸದಾಗಿರುವಂತಹ ಒಂದು ಸ್ಕೀಮ್ ಓರಿಯೆಂಟ್ ಆಗಿದೆ. ಆ ಸ್ಕೀಮ್ನ ಉದ್ದೇಶ ಏನು? ಭಾರತೀಯ ಯುವ ಕ್ರೀಡಾ ಪ್ರತಿಭೆಗಳನ್ನು ಪತ್ತೆ ಹಚ್ಚುವುದು, ಅವರಿಗೆ ವಿಶ್ವಮಟ್ಟದಲ್ಲಿ ತರಬೇತಿಯನ್ನು ನೀಡುವುದು ಮತ್ತು ಅವರನ್ನು ಆಯ್ಕೆ ಮಾಡಿ ಒಲಿಂಪಿಕ್ಸ್ಗೆ ಕೊಡುವುದು. ಅದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮೊನ್ನೆ ನಡೆದಂಥ ಒಲಿಂಪಿಕ್ಸ್ನಲ್ಲಿ 117 ಜನ ಭಾರತೀಯ ಕ್ರೀಡಾಪಟುಗಳನ್ನು ಭಾಗವಹಿಸುವಂತೆ ಮಾಡಿ 6 ಜನರು ಭಾರತಕ್ಕೆ ಹೆಮ್ಮೆಯ ಪದಕವನ್ನು ತಂದುಕೊಟ್ಟಿದ್ದಾರೆ. ಇದು ಕ್ರೀಡಾ ಕ್ಷೇತ್ರದಲ್ಲಿ ಆಗಿರುವಂಥ ಅಂಶ. ಆದರೆ IT ಒಂದು ಡೆವಲಪ್ಮೆಂಟ್ನಲ್ಲಿ ಭಾರತ ವಿಶ್ವದ ಪ್ರಮುಖ IT ಕೇಂದ್ರವಾಗಿ ಅನಿಸ್ಕೊಂಡಿದೆ. ಒಂದು ಕ್ಷೇತ್ರದಲ್ಲಿ IT ಡೆವಲಪ್ಮೆಂಟನ್ನು ನಾವು ನೋಡಿದರೆ, ಇನ್ನೊಂದು ರೀತಿಯಾಗಿ ಭಾರತ ವೈದ್ಯಕೀಯ ಕ್ಷೇತ್ರದಲ್ಲೂ ಬಹಳಷ್ಟು ಹೆಮ್ಮೆಯಿಂದ ಶ್ರೇಷ್ಠ ಸಾಧನೆಯ ಪರಿವರ್ತನೆಗಳನ್ನು ಹೊಂದಿರುವ ಭಾರತೀಯ ವೈದ್ಯಕೀಯ ಕ್ಷೇತ್ರ ಅಂಥೇಳಿ ವಿಶ್ವದಲ್ಲೇ ಅನಿಸ್ಕೊಂಡಿದೆ. ಎಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ನಮಗೇನು ಕಾಣಿಸ್ತಾ ಇಲ್ಲ. ಅದಕ್ಕಾಗಿಯೇ ಭಾರತ ಮತ್ತೊಂದು ಕಡೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟನ್ನು ತರ್ತಾ ಇದೆ. ಭಾರತದಲ್ಲೇ ಹೆಚ್ಚು ಉತ್ಪಾದನೆಗಳಾಗಬೇಕು, ಸ್ವದೇಶಿ ಉತ್ಪಾದನೆಗಳನ್ನು ಹೆಚ್ಚು ಭಾರತೀಯರು ಅವುಗಳನ್ನು ತೆಗೆದುಕೊಳ್ಳುವಂತೆ, ಅವುಗಳನ್ನು ತಯಾರಿಸುವಂತಹ ಒಂದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟು ಭಾರತದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಈ ಕಾನ್ಸೆಪ್ಟಿನ ಹಿನ್ನೆಲೆ ಏನು ಅಂತಂದರೆ, ನಾವಾಗಲೇ ಮಾತಾಡ್ತಾ ಇದ್ವಿ, GST ಬಂದಿರುವಂಥ ಇಂಪ್ಲಿಮೆಂಟೇಷನ್.
ಮೂಲ GST ಉದ್ದೇಶ ಬೇರೆ ಆಗಿತ್ತು. ಪರೋಕ್ಷವಾಗಿ ಏಕರೂಪವಾಗಿ ತೆರಿಗೆಯನ್ನು ತಂದು ಒಂದು ಸಿಂಗಲ್ ಮಾರ್ಕೆಟ್ ಕಾನ್ಸೆಪ್ಟನ್ನು ತರಬೇಕು ಅಂತ ಹೇಳಿ. ಸೊ ಅದು ಇವತ್ತಿನ ದಿನದಲ್ಲಿ ಹೊರೆಯನ್ನು, ಆ ಉದ್ದೇಶವನ್ನು ಮರೆತು GST ನಮಗೆಲ್ಲ ಹೊರೆಯಾಗಿತ್ತು. ಈ ಎಲ್ಲ ಅಂಶಗಳು ಒಂದಕ್ಕೊಂದು ಬಹಳಷ್ಟು ಲಿಂಕೇಜನ್ನು ಕಲ್ಪಿಸಿರುವಂಥ ಅಂಶಗಳು. ಎಲ್ಲ ಅಭಿವೃದ್ಧಿಯ ಒಂದಕ್ಕೊಂದು ಬಹಳಷ್ಟು ಸಮೀಪದ ಸಂಬಂಧವನ್ನು ಹೊಂದಿರು ಎಲ್ಲ ಅಂಶಗಳು ಯುವ ಪ್ರತಿಭೆಗಳಿಗೆ ಅವಕಾಶಗಳನ್ನು ನೀಡಿ ಆ ಯುವ ಪ್ರತಿಭೆಗಳು ದೇಶದ ಪ್ರಗತಿಗಾಗಿ ಬಹಳಷ್ಟು ತಮ್ಮ ಏನಂತೀವಿ ನಾವು ಕಾಂಟ್ರಿಬ್ಯೂಷನ್ ತಮ್ಮ ಕೊಡುಗೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಗತಿ ಆಗ್ತಾ ಇದೆ. ಈ ಎಲ್ಲ ಕ್ಷೇತ್ರದ ಪ್ರಗತಿಗೆ ಮೂಲ ಕಾರಣನೇ ಶಿಕ್ಷಣ. ಸೊ ಶಿಕ್ಷಕರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಇವತ್ತು ನಾವೆಲ್ಲ ಈ ವಿಕಸಿತ ಭಾರತದಲ್ಲಿ ನಿಲ್ಲಬೇಕಾದ್ರೆ ಆ ಎಲ್ಲ ಗಾಂಧೀಜಿಯವರಿರ್ಬೋದು, ಅಂಬೇಡ್ಕರ್ ಅವರಿರ್ಬಹುದು, ಇನ್ನೂ ಹಲವಾರು ದೇಶಾಭಿಮಾನಿಗಳ ಒಂದು ತ್ಯಾಗವನ್ನು ಸ್ಮರಿಸಿ ನಾವು ವಿಕಸಿತ ಭಾರತದಲ್ಲಿ ಪ್ರತಿಜ್ಞೆಗೈಯುವಂಥ ಅಂಶ ಏನು ಅಂತಂದರೆ ವಿಕಸಿತ ಭಾರತದ ಸುರಕ್ಷತೆ ಮತ್ತು ಅದನ್ನು ಧನಾತ್ಮಕ ದೃಷ್ಟಿಯಲ್ಲಿ ಕೊಂಡೊಯ್ಯುವಂತಹ ಪ್ರತಿಜ್ಞೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ 78ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ.